ಏ ಅಪಘಾತಕ್ಕೆ ಕಾರಣ ಅಂತ ನಮಗೆ ಯೂಶಲಿ ಭಾಳ ಒಂದು ಚಿಕ್ಕ ಇದು ನಮಗೆ ಎಡಗೈ ಬಲಗೈ ಅಂತ ಅನ್ನೋವಂಥದ್ದು, ಲೆಫ್ಟ್ ಹ್ಯಾಂಡರ್ ಅಂತ ಅನ್ನೋವಂಥದ್ದು. ಇದನ್ನ ಇಟ್ಕೊಂಡು ಒಂದು ಕತೆ ಹೆಣಿಬೋದಾ ಅಂತ ಬಂದಾಗ ಸಾಧ್ಯ ಅಂತ ಅಂದ್ಕೊಳ್ತೀವಿ. ಬಟ್ ಅದನ್ನು ಸಾಧ್ಯ ಮಾಡಿದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಸಾಧ್ಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಾನು ತುಂಬ ತಮಾಷೆಗೆ ಮಾತ್ರ ಇರುತ್ತೇನೋ ಎಡಗೈಯ ಅಂತನ್ನುವಂಥ ವಿಚಾರ ಅಂತ ಅಂದ್ಕೊಂಡೆ. ಇಲ್ಲ, ಒಂದಿಷ್ಟು ಟ್ವಿಸ್ಟ್ಗಳಿಗೆ ಕಾರಣ ಆಗುತ್ತೆ, ಒಂದಿಷ್ಟು ಸೆನ್ಸಿಟಿವಿಟೀಸ್ಗೆ ಕಾರಣವಾಗುತ್ತೆ. ಇದು ನಾನು ಜಾಸ್ತಿ ಹೇಳ್ತಾ ಹೋದರೆ ಕತೆ ಹೇಳ್ಬಿಡ್ಬೇಕಾಗತ್ತೆ, ಸಾಧ್ಯ ಇಲ್ಲ. ಯಾಕಂತಂದರೆ ಒಂದು ಲೈನಲ್ಲಿ ಕತೆ ಹೇಳೋಕ್ಕೂ ಆಗಲ್ಲ ಇದನ್ನು. ಕೆಲವು ಕತೆಗಳನ್ನು ನಾವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಥವಾ ಸೀನ್ ಡ್ರಿವನ್ ಅಂತ ಹೇಳ್ತೀವಿ. ಇದು ಪಕ್ಕ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಸ್ಕ್ರಿಪ್ಟ್ ಆಗಿರ್ಬೋದು. ಈ ಥರದ ಸ್ಕ್ರಿಪ್ಟ್ಗಳನ್ನು ಹೆಣೆಯುವಂಥದ್ದು, ಬರೆಯುವಂಥದ್ದು ಕೂಡ ತುಂಬ 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 ಚಾಲೆಂಜಿಂಗ್ ವಿಚಾರ. ಯಾಕಂದರೆ ನಾನು ಮೊದಲೇನು ಹೇಳಿರ್ತೀನಿ ಅದನ್ನು ನಾನೇ ಅಲ್ಲೇನೋ ಇದಲ್ಲ ಅಂತ ಹೇಳ್ತೀನಿ, ಮತ್ತು ಅದನ್ನು ಸರಿ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಫಸ್ಟಿಂದ ಲಾಸ್ಟಿನ ತನಕ ನಮ್ಮನ್ನು ಎಡ್ಜ್ ಆಫ್ ದಿ ಸೀಟ್ ಕುಂಡ್ರಿಸುವಂಥ ಪ್ರಯೋಗ ಈ ಸ್ಕ್ರಿಪ್ಟ್ ರೈಟರ್ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಒಂದು ಹೊಸ ಥರದ ಸಿನಿಮಾ ಹೇಳುವ ವಿಧಾನ ಇದೆಯಲ್ಲ, ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಅಂತ ಅನ್ನುವಂಥದ್ದು. ಆ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗಿನ ವಿಧಾನಕ್ಕೆ ಈ ಒಂದು ಸಿನಿಮಾ ತುಂಬ ದೊಡ್ಡ ನಿದರ್ಶನ. ಸಮರ್ಥ್ ಅವರ ದಿಗ್ದರ್ಶನದಲ್ಲಿ, ಕಡ್ಕೋಳ್ ಅವರ ದಿಗ್ದರ್ಶನದಲ್ಲಿ ಈ ಥರದೊಂದು ಹೊಸ ಥರದ ಒಂದು ಪ್ರಯತ್ನ ಆಗ್ತಾ ಇರೋವಂಥದ್ದು ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ. ಆಮೇಲೆ ದಿಗಂತ್ ಅವರ, ನಾವು ಭಾಳಷ್ಟು ವಿಧಾನಗಳಲ್ಲಿ ದಿಗಂತ್ ಅವ್ರನ್ನ ನೋಡಿದ್ದೀನಿ. ಇದು ಇನ್ನೊಂದು ಬಗೆಯ ದಿಗಂತ್ ಅವ್ರನ್ನ ನೋಡುವಂಥದ್ದು. ಇಡೀ ಸಿನಿಮಾದ ಭಾರವನ್ನು ತನ್ನ ತೋಳ ಮೇಲೆ ಹಾಕ್ಕೊಂಡು ಬಹಳ ಸಮರ್ಪಕವಾಗಿ ದಿಗಂತ್ ಅವರ ಫ್ಯಾನ್ಸ್ ಏನಿದ್ದಾರೆ ಖಂಡಿತವಾಗಲೂ ಅವರೆಲ್ಲರಿಗೂ ತುಂಬ 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 ಇಷ್ಟ ಆಗುವಂಥ ಸಿನಿಮಾ. ನಿಧಿ ಸುಬ್ಬಯ್ಯ ಅವರು ಇರ್ತಾರೆ. ಆಮೇಲೆ ಧನು ಅವರ ಮೊದಲನೆಯ ಸಿನಿಮಾ, ಗೊತ್ತೇ ಆಗಲ್ಲ ನಮಗೆ ಅವ್ರ ಮೊದಲನೇ ಸಿನಿಮಾ ಅಂತ. ನಿರೂಪ ಭಂಡಾರಿ ಅವರು ಈ ಸಿನಿಮಾದಲ್ಲಿ ಇರ್ತಾರೆ. ಒಂದು ಅಚ್ಚುಕಟ್ಟಾದಂಥ ತಾರಾ ಬಳಗ ಈ ಸಿನಿಮಾದಲ್ಲಿದೆ. ನಿರ್ಮಾಣ ಅಂತ ಬಂದಾಗ ಸುಮಾರು ಜನ, ನಾನಿಲ್ಲಿ ಮಾತಾಡ್ತಾ ಇದ್ದೆ, ಗಾಣಗ ಅವರಿದ್ದಾರೆ, ನನ್ನ ಆತ್ಮೀಯರವರು, ಒಂದಿಷ್ಟು ಜನರ ಸಾಥ್ ಈ ಸಿನಿಮಾದಲ್ಲಿರುವಂಥದ್ದು. ಒಟ್ಟಾರೆ ನಾಳೆ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಿಮ್ಮನ್ನು ಯಾರೂ ನಿರಾಶೆ ಮಾಡಲ್ಲ ಅಂತನ್ನುವಂಥ ಭರವಸೆ ನನಗೆ ಈ ಸಿನಿಮಾದ ಮುಖಾಂತರ. ಒಂದು ಹೊಸ ಬಗೆಯ ಸಿನಿಮಾವನ್ನು ನೋಡಲು ಬಯಸ್ತಾ ಇರುವಂಥ ಕನ್ನಡ ಪ್ರೇಕ್ಷಕರಿಗೆ ಒಂದು ಭಾಳ ಹಬ್ಬದ ಊಟ ಇವತ್ತು ಈ ಸಿನಿಮಾ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎಡಗೈ ಅಪಘಾತಕ್ಕೆ ಕಾರಣ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಹ್ಯಾಂಡ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಆ್ಯಂಡ್ ಅದರಿಂದ ಏನೇನು ಟ್ವಿಸ್ಟ್ ಟರ್ನ್ಸ್ ಆಗಬಹುದು ಅಂತ ಹೇಳಿ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ. ಇಡೀ ಸಿನಿಮಾದಲ್ಲಿ ನನಗೆ ತುಂಬ ತುಂಬ ಇಷ್ಟ ಆಗಿದ್ದು ಧನು ಅವ್ರ ಪರ್ಫಾರ್ಮೆನ್ಸು. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಕನ್ನಡಕ್ಕೆ, ಅಂದರೆ ನಮ್ಮ ಕನ್ನಡದ ಹುಡುಗಿರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಧನು ಇಸ್ ಅ ವೆರಿ ನ್ಯೂ ಅಡಿಷನ್ ಟು ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ವಾಯ್ಸ್ ಅಂತೂ ಸಖತ್ತಾಗಿದೆ ಆ ಹುಡುಗಿದು. ಸೊ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ದಿಗಂತ್ ಅವ್ರದ್ದು ಅಫ್ಕೋರ್ಸ್ ನಾವೆಲ್ಲರೂ ನೋಡಿದ್ವಿ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಹೇಗೆ ಲಾಸ್ಟ್ವರೆಗೂ ಅವ್ರು ಹಿಡಿದು ಇಟ್ಕೊಳ್ತಾರೆ ವಿತ್ ಹಿಸ್ ಆ್ಯಕ್ಟಿಂಗ್, ಕಾಮಿಡಿ, ಟೈಮಿಂಗ್ ಎಲ್ಲದ್ರಿಂದನೂ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನಿಧಿ ಅವರಾಗಿರಲಿ, ಅನೂಪ್ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಮರ್ಥ ಅವ್ರು ಹೇಳ್ತಾ ಇದ್ರು ಎಡಗೈ ಗೊತ್ತಾಗಬಾರ್ದು ಅಂತ ಒಂದು ಮಾತಿದೆ. ಅದು ಎಡಗೈ ಇಷ್ಟೆಲ್ಲ ಒಂದು ಅದ್ಭುತವನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಚಾರ್ಮನ್ನು ಕ್ರಿಯೇಟ್ ಸಿನಿಮಾ ಇತ್ತು. ದಿಗಂತ್ ಅವರು ಇಡೀ ಸಿನಿಮಾನ ಎಗರಲ್ಲಿ ಹೊತ್ಕೊಂಡು ಹೋಗಿದ್ದಾರೆ. ಒಂದು ಭಾಳ ಖುಷಿ, ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ಈ ರೀತಿಯ ವಿಚಾರಗಳು ಬೇಕು ಅಂತ ಅನಿಸೋದು. ಒಂದು ಹೀರೋಗೋಸ್ಕರ ನಿಂತ್ಕೊಂಡಾಗ, ಮಲ್ಟಿ ಸ್ಟಾರ್ ಸಿನಿಮಾ ಆದಾಗ ನಿರೂಪ್ ಅವರು ತಾವೇ ಒಂದು ಅದ್ಭುತ ನಟರಾಗಿ ಹೀರೋ ಆಗಿದ್ಕೊಂಡು ದಿಗಂತ್ ಅವರ ಈ ಸಿನಿಮಾಗೆ ಅವ್ರ ಜೊತೆಯಾಗಿರುವಂಥದ್ದು ಭಾಳ ಅದ್ಭುತ ಅನ್ನಿಸ್ತು. ಒಂದು ಹೊಸ ಅಲೆ ಚಿತ್ರಗಳ ಹೊಸ ಒಂದು ಬುನಾದಿ ಇದು. ಸಮರ್ಥ್ ಅವರು ಭಾಳ ಸಮರ್ಥವಾಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಇಡೀ ತಂಡ, ವಿಶೇಷವಾಗಿ ಹೀರೋಯಿನ್ ಧನು, ಹೊಸ ನಟಿ, ಹೊಸ ಸಿನಿಮಾ, ಮೊದಲ ಬಾರಿಗೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಅನಿಸೋದೇ ಇಲ್ಲ. ಅವರ ಹೈಟು, ವೆಯ್ಟು, ಪರ್ಸನಾಲಿಟಿ, ವಿಶೇಷವಾಗಿ ಅವರ ಧ್ವನಿಗೆ ನಾನು ಫ್ಯಾನ್ ಆಗಿಬಿಟ್ಟೆ. ರಾಣಿ ಮುಖರ್ಜಿಯ
ಆ ಖರ್ಜು ವಾಯ್ಸ್ ಇಟ್ಕೊಂಡು ಭಾಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ. ಇಡೀ ಸಿನಿಮಾ ಮನೋರಂಜನೆ ಕೊಡುತ್ತೆ. ಸಂಪೂರ್ಣವಾದ ಭರಪೂರವಾದದ್ದು ಕಾಮಿಡಿ ಜೊತೆಗೆ ಎಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಇದು. ನಾನಂತೂ ಭಾಳ ಎಂಜಾಯ್ ಮಾಡಿದ್ದೀನಿ. ಒಂದು ಹೊಸ ಅಲೆಯ ಚಿತ್ರವನ್ನು ನೋಡಲಿಕ್ಕೆ ಇಷ್ಟಪಡುವಂಥವರಿಗೆ, ಹೊಸ ರೀತಿಯ ಸಿನಿಮಾವನ್ನು ನೋಡೋಕ್ಕೆ ಇಷ್ಟಪಡುವಂಥವರಿಗೆ ಇದೊಂದು ದೊಡ್ಡ ಟ್ರೀಟ್ ಇದು. ದಯವಿಟ್ಟು ಬನ್ನಿ, ಎಡಗೈ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗ. ಥ್ಯಾಂಕ್ ಯು. ಎಡಗೈ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ಎಡಗೈ ಇದು ಸ್ಟೈಲ್ ಇದು. ಎನಿವೇಸ್ ಸಿನಿಮಾ ತುಂಬ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ, ಹ್ಯೂಮರ್ ಇದೆ ಆ್ಯಂಡ್ ಗ್ರಿಪ್ಪಿಂಗಾಗಿ ಕೂಡ ಇದೆ. 3-4 ಕ್ಯಾರೆಕ್ಟರ್ ಇಟ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾ ತೊಗೊಂಡು ಹೋಗಿದ್ದಾರೆ. ಎಸ್ಪೆಷಲಿ ದಿಗಂತ್ಸ್ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಒಂದು ಶೋಲ್ಡ್ರ್ ಮೇಲೆ ಇಟ್ಕೊಂಡು ತೊಗೊಂಡು ಹೋಗಿದ್ದಾನೆ. ಸೊ ದಿಗಂತ್ ಇಸ್ ಬ್ಯಾಕ್ ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾ ಆಗಿದೆ. ಧನು ಆಚಾರ್ ಅನ್ನೋ ಹೊಸ ಹುಡುಗಿ, ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಧಿ ಸುಬ್ಬಯ್ಯ ನನ್ನ ಫ್ರೆಂಡ್, ಶಿ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ನಿರೂಪ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರ್ ಕೂಡ ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋಣ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಾರಣ ತುಂಬ ಚೆನ್ನಾಗಿರೋ ಮೂವಿ. ಒಂಥರ ಕುತೂಹಲನೂ ಮೂಡಿಸುತ್ತೆ, ಒಂದು ಸಸ್ಪೆನ್ಸ್ ಇದೆ, ಮತ್ತು ಹಾಗೆ ಕಾಮಿಡಿನೂ ಸಾಕಷ್ಟಿದೆ. ಅಂದರೆ ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮೆಸೇಜ್ ಇದೆ. ಆದರೆ ನಾವು ಯಾವಾಗಲೂ ಎಲ್ರಿಗೂ ಲೆಫ್ಟಿ ಅಂತ ಇರ್ತೀವಿ, ಬಟ್ ಇಲ್ಲಿ ಆ ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಅದು ಒಂದು ಪಾಯಿಂಟ್ನ ಕೂಡ ಹೈಲೈಟ್ ಮಾಡಿದ್ದಾರೆ. ಒಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಚಿತ್ರ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಅಂತ ಸಮರ್ಥ ಅವರು ಫಸ್ಟ್ ಫಿಲ್ಮ್ ಅಂತ ಅನಿಸೋದೇ ಇಲ್ಲ. ಇಟ್ಸ್ ಬ್ಯೂಟಿಫುಲಿ ಡನ್ ಆ್ಯಂಡ್ ತುಂಬ ಚೆನ್ನಾಗಿ ಎಂಗೇಜ್ ಮಾಡ್ಕೊಂಡು ಹೋಗಿದ್ದಾರೆ. ಅಭಿಮನ್ಯು ಅವ್ರದ್ದು ಸಿನಿಮ್ಯಾಟೋಗ್ರಫಿ ಇದು ಫಸ್ಟ್ ಟೈಮ್ ಇದು ಅವ್ರದ್ದು ಸಿನಿಮ್ಯಾಟೋಗ್ರಫಿ ನಾನು ನೋಡ್ತಾ ಇರೋದು. ಆ್ಯಂಡ್ ಅಷ್ಟೇ ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ದಾರೆ. ಪ್ರದ್ಯೋತ್ತನ್ ಅವ್ರದ್ದು ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು, ಸೊ ಸ್ವಲ್ಪ ಟೈಮ್ ತೊಗೋತಾ ಇದೆ ಗೊತ್ತಾಗೋಕ್ಕೆ, ಬಟ್ ಎಲ್ಲ ಅದ್ಭುತವಾಗಿ ಬಂದಿದೆ. ದಿಗಂತ್ ಅವರಂತೂ ಸಿನಿಮಾನ ಥ್ರೂ ಔಟ್ ತುಂಬ ಚೆನ್ನಾಗಿ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಂಗೆ ಅನಿಸುತ್ತೆ. ನಿಮಗೂ ಇಷ್ಟ ಆಗಿದೆ ಅನ್ಸುತ್ತೆ. ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ರಿಗೂ ಇಷ್ಟ ಆಗುತ್ತಂತ ನಮಸ್ಕಾರ. ಅದೇ ನನಗೆ ಈ ಮೂವಿ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಮೂವಿ ಅಲ್ಲಿ ಅದು ಹೇಳ್ತೀನಿ, ಬಟ್ ಈ ಮೂವಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಈಗ ಈ ಮೂವಿ ಹಿಟ್ ಆಗಿಲ್ಲ ಅಂದರೆ ನಾನು ದಿಗಂತೂ ಈ ಮೂವಿ ಹಿಟ್ ಆಗಿಲ್ಲ ಅಂದರೆ ನಾನು ಹೋಪ್ಸೇ ಬಿಟ್ಬಿಡ್ತೀನಿ. ಇಲ್ಲ, ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತಾಯಿದೆ. ಯಾಕೆಂದರೆ ದಿಗಂತ್ ಇಡೀ ಮೂವಿನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ. ಆಮೇಲೆ ನಾನು ತುಂಬಾ ನಕ್ಕಿದ್ದೀನಿ. ಆ್ಯಂಡ್ ಮೂವಿಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಧನು ಅವ್ರ ಆ್ಯಕ್ಟ್ರೆಸ್ ತುಂಬಾ ಅಂದರೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಟ್ಸ್ ಡೆಬ್ಯೂ ಮೂವಿ, ಆ ಥರ ಗೊತ್ತೇ ಆಗ್ತಿಲ್ಲ. ನಿಧಿ ಪಾತ್ರ ಕೂಡ ಸ್ಮಾಲ್ ಪೋರ್ಷನಲ್ಲಿ ತುಂಬ ನಗಿಸಿದ್ದಾರೆ. ಬಟ್ ಮೇನ್ ಕ್ರೆಡಿಟ್ ಗೋಸ್ ಟು ದ ಡಿರೆಕ್ಟರ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಮರ್ಥರ ಒಬ್ಬ ಡಿರೆಕ್ಟರ್ ಬೇಕೇ ಬೇಕು. ಬಿಕಾಸ್ ಅವರು ತುಂಬಾ ಅಂದರೆ ಬ್ಯೂಟಿಫುಲ್ ಆಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಸೊ ಪ್ರತಿಯೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಐ ಹೋಪ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಯಾಕೆಂದರೆ ಇಟ್ ಈಸ್ ವರ್ತ್ ವಾಚಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ತುಂಬಾ ಖುಷಿಯಾಗಿದೆ. ನಾನು ಅಂದರೆ ಸಾಕಷ್ಟು ನಮ್ಮದು ಪ್ರೀಮಿಯರು ಇದೇ ಥಿಯೇಟ್ರಲ್ಲಿ ನಡೆದಿದೆ, ಇದೇ ಜಾಗದಲ್ಲಿ ನಾವು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀವಿ. ಬಟ್ ಆದ್ರೂ ಇವತ್ತು ನನಗೆ ಥಿಯೇಟ್ರ್ನಲ್ಲಿ ಜನರ ಜೊತೆ ನೋಡ್ತಾ ಇದ್ದಾಗ ಅವ್ರ ರಿಯಾಕ್ಷನ್ನು, ಅವರು ಎಲ್ಲ ಪ್ರತಿಯೊಂದು ಹಾಸ್ಯ ದೃಶ್ಯಗಳಿಗೆಲ್ಲ ಸ್ಪಂದಿಸ್ತಾ ಇದ್ರು ಚೆನ್ನಾಗಿ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಸೊ ಅದೆಲ್ಲ ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಒಂದು ಹೋಪ್ಸ್ ಇದೆ. ಸೊ ಈ ಸಿನಿಮಾಗೆ ಎಡಗೈ ಒಂದೇ ಅಲ್ಲ, 2 ಕೈ ಎತ್ತೀನಿ ಎಂಜಾಯ್ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ಮೈಕ್ ಬಿಟ್ಟು ಹೋಗ್ತೀನಿ. ನೀವು ಹೇಳಬೇಕು. ಎಲ್ಲರೂ ರಿಯಾಕ್ಷನ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ತುಂಬ ಖುಷಿಯಾಗಿದೆ. ಐ ಥಿಂಕ್ ದಿಗಂತ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಅವ್ರು ಸೋಲೋ ಆಗಿ ಮೂವಿ ಕ್ಯಾರಿ ಮಾಡಿದ್ದಾರೆ. ಧನು ಕೊಟ್ಟಂಗೆ ಡೋಂಟ್ ಫರ್ಗೆಟ್ ಅಸ್ ಧನು ಸೂಪರ್ ಸ್ಟಾರ್ ಆದಮೇಲೆ ಇಡೀ ಮೂವಿ ಹೇಗಿತ್ತು ಅಂದರೆ ಟ್ವಿಸ್ಟಿಂಗ್ ಟರ್ನ್ಸ್ ತುಂಬ ಇತ್ತು. ಯು ಕೀಪ್ ಗೆಸ್ಸಿಂಗ್ ವಾಟ್ಸ್ ನೆಕ್ಸ್ಟ್ ಅಂತ. ಸೊ ಎಂಡಿಂಗ್ ತನಕ
you will be hooked to the movie. I'm very proud to be such a part of such a brilliant movie. Thank you. ತುಂಬ ಖುಷಿ ಆಗ್ತದೆ ಎಲ್ರದ್ದು ರೆಸ್ಪಾನ್ಸ್ ಕೇಳಿ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಮೊದಲೇ ಬಾರಿ ನೋಡ್ತಿರೋದು ಪೂರ್ತಿ ಚಿತ್ರ ಫೈನಲ್ ಎಡಿಟ್ನ. ತುಂಬಾ ಖುಷಿ ಆಗ್ತದೆ. ವೆರಿ ಸ್ಪೆಷಲ್ ಡೇ ನನಗೆ. ಸೊ ಇಷ್ಟಪಟ್ಟಿದ್ದೀರಂದರೆ ದಯವಿಟ್ಟು 10 ಜನಕ್ಕೆ ಹೇಳಿ ಅವರು ಬಂದು ನೋಡಲಿ ಸಿನಿಮಾನ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ಸಿನಿಮಾ ಇವ್ರಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಸೊ ಐ ಡೋಂಟ್ ನೋ ಏನು ಹೇಳಬೇಕು ಅಂತ, ಬಿಕಾಸ್ ರೆಸ್ಪಾನ್ಸ್ ನಾನು ಇರಲಿಲ್ಲ ಅಂದರೆ ಸಿನಿಮಾ ಆಗ್ತಿತ್ತೇನೋ, ಬಟ್ ನಮ್ಮ ಸಮರ್ಥ ಇರಲಿಲ್ಲ ಅಂದರೆ ದೇವರಣೆ ಆಗ್ತಾ ಇರಲಿಲ್ಲ ಈ ಸಿನಿಮಾ. ಸೊ ಈ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಜನ ನೋಡಿ ಥಿಯೇಟರ್ನಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ನಮಗೆ 2 ಪಿಲ್ಲರ್ಸ್ ಬಂದರು ನನಗೆ. ಸೊ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಿರೂಪಣೆ ಮಾತಾಡ್ತಾರೆ. ನಾನು ಮಾತಾಡಾಯ್ತು. ಎಲ್ರಿಗೂ ನಮಸ್ಕಾರ. ಮತ್ತು ಗುರುದತ್ ಬಂದು ಕತೆ ಹೇಳಿದಾಗ ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂತ ಹೇಳಿದೆ, ಬಟ್ ಒಂದು ಸಲ ಕತೆ ಕೇಳಿ ಅಂದರು. ಆ್ಯಂಡ್ ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬರ್ಬೋದು ಅಂತ ಅನ್ನಿಸ್ತು. ಸೊ ನಾನು ಸಿನಿಮಾ ಮಾಡಿದಾಗ ವೆರಿ ಪ್ರೊಫೆಷ್ನಲ್ ಆಗಿ ಮಾಡಿದ್ರು. ಸಮರ್ಥ್ ಇಸ್ ಅ ವೆರಿ ಗುಡ್ ಡೈರೆಕ್ಟರ್. ಸೆಟ್ಟಲ್ಲಿ ಕೆಲಸ ಮಾಡಿದಾಗಲೇ ಅನ್ನಿಸ್ತಾ ಇತ್ತು, ಬಟ್ ಇವತ್ತು ಸಿನಿಮಾ ನೋಡಿದಾಗ ಅದು ಕನ್ಫರ್ಮ್ ಆಗಿದೆ. ಈಸ್ ಅನ್ ಎಸೆಟ್. ನಾವು ಇಂಥ ಡೈರೆಕ್ಟರ್ಸ್ನ ಕನ್ನಡದಲ್ಲಿ ಉಳಿಸ್ಕೋಬೇಕು. ಹಾಗೆಯೇ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನು ಅವರ ಮೊದಲನೇ ಸಿನಿಮಾ, ಆದರೆ ಸಿನಿಮಾ ನೋಡಿದಾಗ ಎಲ್ಲೂ ಹಾಗೆ ಅನಿಸಲ್ಲ. ಆ್ಯಂಡ್ ನಿಧಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಧಿಕಾ ನಾರಾಯಣ್ ಅವರು ಇದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದಿಗಂತ್ ಹಿ ಕ್ಯಾರೀಸ್ ದ ಫಿಲ್ಮ್. ತುಂಬ ಖುಷಿ ಆಯಿತು ನನಗೆ ದಿಗಂತ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಕೋರ್ಕಿನೆಸ್ಸು, ಆ ಹ್ಯೂಮರು, ಅದನ್ನು ಕ್ಯಾರಿ ಮಾಡಿದಂಥ ರೀತಿ. ನಾನು ಸಿನಿಮಾ ನೋಡ್ತಾ ಇದ್ದಾಗ ದಿಗಂತ್ ಅವರ ರೋಲಲ್ಲಿ ನನಗೆ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಈಸ್ ಡನ್ ಇಟ್ ಸೋ ವೆಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್, ವೆರಿ ಹ್ಯಾಪಿ ಫಾರ್ ಸಮರ್ಥ್, ನಿಧಿ, ಧನು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ರಾಜೇಶ್ ಅವರು, ಗುರುದತ್. ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದಂಥ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ನಿಮ್ಮ ಸಪೋರ್ಟ್ ಈ ತಂಡಕ್ಕೆ ಬೇಕು. ಆ್ಯಂಡ್ ನಿಮಗೆ ಈ ಸಿನಿಮಾ ಇಷ್ಟ ಆದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಆದರೂ ಯೂಸ್ ಮಾಡಿ, ರೈಟ್ ಹ್ಯಾಂಡ್ ಆದರೂ ಯೂಸ್ ಮಾಡಿ. ದಯವಿಟ್ಟು ಈ ಸಿನಿಮಾದ ಬಗ್ಗೆ ಟ್ವೀಟ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹಾಕಿ. ಥ್ಯಾಂಕ್ ಯು ಸೊ ಮಚ್. They're very excited. Didn't expect it to be turn out and be so thrilling. All credits to Samarth and his team, and very proud and very happy. Kannada film industry needs this, and lucky to have seen this. And all the best to Samarth. Thanks for being a part of it. Thank you. ಶಾಕಾಹಾರಿ ಆದಮೇಲೆ ಏನು ಅಂತ ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ಜೊತೆಗಾರರು ಕೇಳ್ತಾ ಇದ್ದರು. ಶಾಕಾಹಾರಿ ಆದಮೇಲೆ ಅದಕ್ಕೆ ಅಟ್ಲೀಸ್ಟ್ ಸರಿಸಮಾನವಾಗಿ ಒಂದು ಚಿತ್ರವನ್ನು ಕೊಡಬೇಕು ಅಂತ ಇತ್ತು. ಆದರೆ ಅದನ್ನು ಮೀರಿಸುವಂತಹ ಒಂದು ಚಿತ್ರವನ್ನು ಪರಿಚಯ ಮಾಡುವ ಅವಕಾಶ ನನಗೆ ಸಿಕ್ತು. ಇದಕ್ಕೆ ಮೂಲ ಕಾರಣ ರವಿಚಂದ್ರ ಅವರು, ಈ ಚಿತ್ರದ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ರವಿಚಂದ್ರ ಅವರು ನನಗೆ ಸಮರ್ಥ್ ಅವರನ್ನು ಈ ಚಿತ್ರದ ಬಗ್ಗೆ ಪರಿಚಯ ಮಾಡಿರೋದು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಇಲ್ಲ ಸರ್, ಈ ಚಿತ್ರದ ಜೊತೆಗೆ ನಾವು ನಿಲ್ಲೇಬೇಕು, ಒಳ್ಳೆಯ ಸಿನಿಮಾ ಇದು, ಹಾಗೆ ಉಳಿಲಿಕ್ಕೆ ಬಿಡಬಾರ್ದು, ಇದನ್ನು ಜೊತೆಗೆ ಮಾಡೋಣ ಅಂತ ರವಿ ಸಜೆಸ್ಟ್ ಮಾಡಿರೋದ್ರಿಂದ ಇದ್ರ ಜೊತೆ ಆಗಬೇಕಾಯಿತು. ನನಗೆ ತುಂಬ ಹೆಮ್ಮೆ ಇದೆ ಇಂತಹ ಒಂದು ಚಿತ್ರತಂಡದ ಜೊತೆಗೆ ಕೆಲಸ ಮಾಡಿದ್ದಕ್ಕೆ. ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರೂ ಪ್ರತಿಭಾನ್ವಿತರು. ಮುಂದೆ ಒಂದು ದಿನ ತುಂಬ ಎತ್ತರಕ್ಕೆ ಬೆಳೆಯಬಲ್ಲ ಸಾಮರ್ಥ್ಯ ಇರುವಂತಹವರು. ಅಂಥ ಒಂದು ಟೀಮ್ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಹೂವಿನ ಜೊತೆಗೆ ನಾರೂ ಸ್ವರ್ಗಕ್ಕೆ ಹೋಯಿತು ಅಂತಾರಲ್ಲ, ಹಾಗೆ ಈ ಇವರೆಲ್ಲರ ಪರಿಶ್ರಮದ ಯಶಸ್ಸಿಗೆ ಹೂವಿನೆಲ್ಲ ಜೋಡಿಸಿದ ನಾರಿನ ಹಾಗೆ ನಾನು ಕೂಡ ದೇವರ ಮುಡಿಯನ್ನು ಏರುವ ಅವಕಾಶ ಸಿಕ್ಕಿದೆ. ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು, ನನ್ನನ್ನು ಈ ಚಿತ್ರದ ಒಂದು ಭಾಗವನ್ನಾಗಿಸಿಕೊಂಡಿದ್ದಕ್ಕೆ. ದಯವಿಟ್ಟು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡೋದು ಒಂದೇ ವಿಷಯ, ಒಂದು ಒಳ್ಳೆಯ ಪ್ರಯತ್ನವನ್ನು, ಒಂದು ಒಳ್ಳೆಯ ಚಿತ್ರವನ್ನು ಈ ಚಿತ್ರತಂಡ ಕೊಟ್ಟಿದೆ. ಇದಕ್ಕೆ ಯಾವ ನ್ಯಾಯ ಸಲ್ಲಬೇಕೋ ಆ ನ್ಯಾಯವನ್ನು ಸಲ್ಲಿಸಲಿಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಸ್ತೀನಿ. ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಇಡೀ ದೇಶದ, ಪ್ರಪಂಚದ ಗಮನ ಸೆಳೆಯುವ ಹಾಗೆ ಆಗಲಿ, ಅದಕ್ಕೆ ಈ ಚಿತ್ರ ಕೂಡ ಒಂದು ಕಾರಣ ಆಗಲಿ. ಎಡಗೈಯ ಅಪಘಾತಕ್ಕೆ ಕಾರಣ ಕನ್ನಡ ಚಿತ್ರರಂಗದ ಹೊಸ
ಅಧ್ಯಾಯಕ್ಕೆ ಕಾರಣ ಕೂಡ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು. ಮಾಧ್ಯಮದ ಮಿತ್ರರ ಎದುರುಗಡೆ ಇದ್ದೀರಾ, ಒಂದು ಸಂತೋಷವಾದ ಗಳಿಗೆಯಲ್ಲಿ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸುಮಾರು 2-2.5 ವರ್ಷ 3 ವರ್ಷ ಕಾದು ಈ ಸಿನಿಮಾನ ನೋಡಿದ್ದೀವಿ. ಎಡಗೈಯ ಅಪಘಾತಕ್ಕೆ ಕಾರಣ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ವರ್ಕ್, ಮ್ಯೂಸಿಕ್ ಎಲ್ಲದನ್ನು ತುಂಬ ಚೆನ್ನಾಗಿ ಹೊಂದಿಕೆ ಆಗಿದೆ. ಎಡಿಟಿಂಗ್ ಅದ್ರ ಮೇಲೆ ಐಸಿಂಗ್ ಒಂದು ಕೇಕ್ ಅನ್ನೋ ಹಾಗೆ ಈ ಸಿನಿಮಾದಲ್ಲಿ ತುಂಬ ನಟರು ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ. ಇಟ್ ಇಸ್ ಫಾರ್ಚೂನ್ ಟು ಬಿ ಎ ಪಾರ್ಟ್ ಆಫ್ ಎ ವೆರಿ ಗುಡ್ ಫಿಲ್ಮ್. ದಯವಿಟ್ಟು ನೀವೆಲ್ಲರೂ ನಿಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ ಚಿತ್ರಮಂದಿರಗಳಲ್ಲಿ ನಾಳೆಯಿಂದ ಬಂದು ಈ ಸಿನಿಮಾನ ನೋಡಿ ಒಂದು ಒಳ್ಳೆಯ ಸಿನಿಮಾನ ಗೆಲ್ಲಿಸೋ ಹಾಗೆ ಮಾಡೋ ಹಾಗೆ ಮಾಡಿ. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಎಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಏನು ಸೆಲೆಬ್ರಿಟಿ ಶೋ ಏನಿತ್ತು ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ರಾಜೇಶ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಅಂದರೆ ಒಂದು ಸಿನಿಮಾ ಏನು ಈ ಥಿಯೇಟ್ರ್ನಾಗ ಈಗ ಬರ್ಬೇಕಂದ್ರೆ ಈ ಥರ ಭಾಳ ಸಿನಿಮಾಗಳು ಮಾರ್ಕೆಟ್ನಾಗ ಇರ್ತಾವೆ. ಬಟ್ ಅವ್ರಿಗೆ ರಿಲೀಸಿಗೆ ರೊಕ್ಕ ಇರೋಲ್ಲ, ಮಾರ್ಕೆಟ್ ಮಾಡೋಕ್ಕೆ ರೊಕ್ಕ ಇರೋಲ್ಲ. ಬಟ್ ನಿಂತಿರೋ ಸಿನಿಮಾ ಜೊತೆ ನಿಂತು ರೊಕ್ಕ ಹಾಕಿ ಅದಕ್ಕೇನು ಪ್ರೆಸೆಂಟ್ ಮಾರ್ಕೆಟ್ ಒಳಗೆ ಯಾವ ರೀತಿ ರಿಲೀಸ್ ಮಾಡ್ಬೇಕಾ ಆ ರೀತಿ ರಿಲೀಸ್ ಮಾಡಿ ಮಾರ್ಕೆಟ್ನಾಗ ಪುಷ್ ಮಾಡಿದಕ್ಕೆ ರಾಜೇಶ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಹಿ ಆಲ್ವೇಸ್ ಹೆಂಗಂತಾರೆ ಗುರುವಿನ ಈಗ ದೊಡ್ಡವ್ರು ಹೋದಂಗೆ ನಮ್ಗೆ ಯಾರೇ ಗೈಡ್ ಮಾಡೋರು ಇರ್ಬೇಕಂತಾರಲ್ಲ, ಆ ಥರ ಪ್ರತಿ ಹಂತದಲ್ಲಿ ನಮಗೆ ಗೈಡ್ ಮಾಡ್ತಾಯಿದ್ದಾರೆ ರಾಜೇಶ್ ಸರು. ಆ್ಯಂಡ್ ಇದು ನಮ್ಮ ಜನನಿ ಪಿಕ್ಚರ್ಸಿಂದ ರಿಲೀಸ್ ಆಗಿರೋ ಒಂದು 6ನೇ ಸಿನಿಮಾ ಆ್ಯಂಡ್ ದಿಸ್ ಈಸ್ ದ ಲಾರ್ಜೆಸ್ಟ್ ಒನ್. ಒಂದು ಹತ್ತತ್ರ 320 ಶೋಸ್ಗಳು ಅಕ್ರಾಸ್ ಕರ್ನಾಟಕ ಫಸ್ಟ್ ಡೇ ಓಪನ್ ಆಗ್ತಾ ಇದೆ. ಸೊ ಎಲ್ಲರೂ ನಿಮ್ಮ ಪ್ರತಿ ಸಿನಿಮಾ ರಿಲೀಸ್ ಮಾಡಿದಾಗ ಕೇಳ್ತಿದ್ರಿ ನಿಯರ್ ಬೈ ಥಿಯೇಟ್ರ್ನಾಗ ಸಿಗ್ಲತ್ತಿಲ್ಲ ಅಂತ. ನಿಯರ್ ಬೈ ಥಿಯೇಟ್ರ್ನಾಗ ನೀವೆಲ್ಲ ಹೊತ್ತು ನಿಮ್ಮ ಹತ್ರ ಅಟ್ಲೀಸ್ಟ್ 1-1.5 ಕಿಲೋಮೀಟ್ರ್ ಒಳಗೆ ನಿಮ್ಮ ಸಿನಿಮಾ ನೋಡೋಕೆ ಸಿಗ್ತದೆ. ನಿಮ್ಗೆ ಏನು ಅನ್ನಿಸ್ತದ ಹಾನೆಸ್ಟಾಗಿ ಬರೀರಿ ಆ್ಯಂಡ್ ಡೋಂಟ್ ಕೀಪ್ ಅದು ಏನಂತ ನಿಮ್ಮ ಜೊತೆನೇ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಆದಷ್ಟು ನೀವೇನು ಸೋಷಿಯಲ್ ಮೀಡ್ಯಾದಾಗ ಬರೀತೀರ ಅಷ್ಟು ಚಲೋ ರೀಚ್ ಆಗ್ತದೆ. ಆ್ಯಂಡ್ ಸಮರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೀ ಈಸ್ ಎ ವೆರಿ ಗುಡ್ ಏನಂತಾರೆ ಕನ್ನಡದಲ್ಲಿ ರೀಸೆಂಟಲ್ಲಿ ಲೂಸಿಯಾ ಆದಮೇಲೆ ಒಂದು ಹೊಸ ಥರದ ಸ್ಟೈಲೈಸೇಷನ್ ತಂದ ಫಿಲ್ಮ್ ಮೇಕರ್ ಅಂದರೆ ಸಮರ್ಥರ್ ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಹಿ ಈಸ್ ವೆರಿ ಹಾನೆಸ್ಟ್ ಟು ಹಿಸ್ ಕ್ರಾಫ್ಟು. ಅದು ಇವತ್ತಿನ ಪ್ರೀಮಿಯರ್ ಶೋನಲ್ಲಿ ಎಲ್ಲರೂ ನೋಡಿದವರು ಅಷ್ಟು ಮಂದಿ ಪ್ರತಿಯೊಂದು ಮೂಮೆಂಟಲ್ಲಿ ಎಂಜಾಯ್ ಮಾಡಿದ್ರು. ಸೊ ಅಷ್ಟು ಮಂದಿ ನಮ್ಮ ಎಡಗೈ ಅಪಘಾತಕ್ಕೆ ಕಾರಣ. ನಾಳೆಯಿಂದ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ನಾರ್ತ್ ಇಂಡಿಯಾನಲ್ಲಿ ಸಿನಿ ಪೊಲೀಸ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದಾರೆ ಅಕ್ರಾಸ್ ನಾರ್ತ್ ಇಂಡಿಯಾ. ಆ್ಯಂಡ್ ಅದು ನಾರ್ತ್ ಇಂಡಿಯಾ ರಿಲೀಸ್ ಬಗ್ಗೆ ಅಂತ ಚೂರು ಮಾತಾಡಿ. ಇಲ್ಲ, ಅದೇ ಅವರು ನಮ್ಮದು ಸಿನಿಮಾ ಇಷ್ಟಪಟ್ಟು ಅವರೆಲ್ಲ ನಾರ್ತ್ ಇಂಡಿಯಾ ಎಲ್ಲ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಇವತ್ತು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸೊ ಇಲ್ಲ, ಟೀಸರ್ ನೋಡಿನೇ ಅವ್ರು ಇಷ್ಟಪಟ್ಟು ದೇ ಆರ್ ರಿಲೀಸಿಂಗ್ ಅಕ್ರಾಸ್ ನಾರ್ತ್ ಇಂಡಿಯಾ. ಸೊ ಈ ಎಲ್ಲ ವಿಷಯಗಳೇನಿದೆ ಇಂಟರ್ನೆಟ್ಟಲ್ಲೆಲ್ಲ ಹಾಕಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಇಷ್ಟ ಸರ್. ಯಾಕೆ ಅಂತಂದರೆ ಅದೊಂದು ಸಿನಿಮಾ ಕೊಡೋ ಎನರ್ಜಿ, ಅದೊಂದು ಆ ಸಿನಿಮಾ ಒಂದು ಫಿಲ್ಮಿಗೆ ಮಾತ್ರ ಆ ಸ್ಟ್ರೆಂತ್ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆಂತಂದರೆ ಒಂದು ಓವರ್ ಆಲ್ ಪ್ರಾಡಕ್ಟ್ಗೆ ಎಲ್ಲಿಂದನೋ ಒಂದು ಟ್ಯಾಲೆಂಟು, ಎಲ್ಲಿಂದನೋ ಒಂದು ಇನ್ವೆಸ್ಟ್ಮೆಂಟು ಅದೆಲ್ಲ ಸೇರಿ ಒಂದು ಫಿಲ್ಮಾಗಿ ಆಚೆ ಬಂದಾಗ ಒಂದು ಕಾಸ್ಟ್ ಆ್ಯಂಡ್ ಕ್ರೂ, ಮ್ಯೂಸಿಕ್, ಎಡಿಟ್ ಇದೆಲ್ಲ ಬೇರೆ ಬೇರೆ ವಿಭಾಗಗಳೆಲ್ಲ ಸೇರಿ ಒಂದು ಫಿಲ್ಮಾಗಿ ಆಚೆ ಬಂದಾಗ ಅದಕ್ಕೆಲ್ಲವನ್ನು ಮರೆಸೋ ಶಕ್ತಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ ವಿತ್ ಎಡಗೈ. ಯಾಕೆಂತಂದರೆ ಕೋವಿಡ್ ಆದಮೇಲೆ, ಆಫ್ಟರ್ ಕೋವಿಡ್ ಐ ಹ್ಯಾವ್ ನಾಟ್ ಸೀನ್ ಅ ಜಾಮ್ ಪ್ಯಾಕ್ ಪ್ರೀಮಿಯರ್ ಶೋ. ಜನ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಒಂದು ಗಜಿಬಿಜಿಯಾಗಿ 370 ಮೆಂಬರ್ಸ್ ಪ್ಲಸ್ ಒಂದು 50-60 ಮೆಂಬರ್ಸ್ ನಿಂತ್ಕೊಂಡು ಆ ಥಿಯೇಟ್ರ್ ಆಚೆ, ಸ್ಕ್ರೀನ್ ಆಚೆ, ಹೊರಗೆ. ಸೊ ಇಟ್ ಇಸ್ ಐ ಫೀಲ್ ಇಟ್ಸ್ ಟ್ರೀಟ್ ಟು ವಾಚ್. ದಟ್ಸ್ ವೈ ಐ ಬಿಕಮ್ ವೆರಿ ಎಕ್ಸೈಟೆಡ್. ಸೊ ತುಂಬ ಚೆನ್ನಾಗಿದೆ ಫಿಲ್ಮ್. ನನ್ನ ನೋಡಿ ಎಕ್ಸ್ಪೀರಿಯನ್ಸೇ ಮಾಡಬೇಕು. ಒಂದು ಸ್ಕ್ರೀನ್ ಒಳಗಡೆ ಕೂತ್ಕೊಂಡು ಅದನ್ನು ನೋಡೋ ಚಂದನೇ ಬೇರೆ. ಸೊ ದಿಗಂತ್ ಅವರು ಆಫ್ಟರ್ ಲಾಂಗ್ ಟೈಮ್ ಈ ಗೇವ್ ಅ ಕ್ರೇಜಿ ಕಾಂಟೆಂಟ್. ಆ ಥರದೊಂದು ಕಾಂಟೆಂಟ್ ಜೊತೆ ಸಮರ್ಥ್ ಅಂತ ಈಸ್ ಫ್ರಮ್ ಧಾರವಾಡ, ಆ ಥರದ್ದೊಂದು ಟ್ಯಾಲೆಂಟು, ಈ ಥರದೊಂದು ಇಂಟ್ರೆಸ್ಟಿಂಗ್ ಕಥೆನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಫಿಲ್ಮಾಗಿ ಮಾಡಿರೋದು, ಎಡಗೈ ಅಪಘಾತಕ್ಕೆ ಕಾರಣ ಆಗಿರೋದು. ಇಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್. ಜೊತೆಗೆ ಫಿಲ್ಮ್ ಆದಮೇಲೆ ರಾಜೇಶ್ ಅವರು, ರವಿ ಅವರು ಡಿಸ್ಟ್ರಿಬ್ಯೂಷನ್ ಕೈ ಜೋಡಿಸಿದ್ದಾರೆ. ಐ ಥಿಂಕ್ ದಟ್ಸ್ ವಾಟ್ ಮೇಡ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಒಂದು ಒಳ್ಳೆಯ ಸಿನಿಮಾಗೆ ಎಲ್ಲೆಲ್ಲಿಂದನೋ ಸಹಾಯಗಳು ಹುಡ್ಕೊಂಬರುತ್ತೆ ಅಂತ ಅನ್ನೋದಕ್ಕೆ ಇದೇ ರೀಸನ್ನು ಅಂತ ಅನಿಸುತ್ತೆ.